ಪ್ರದಕ್ಷಿಣೆ ಅಂದ್ರೇನು? ದೇವ್ರನ್ನ ಅಥವಾ ದೇವಸ್ಥಾನದ ಗರ್ಭಗುಡಿ ಸುತ್ತ ಬಲಗಡೆ ದಿಕ್ಕಿನಲ್ಲಿ ನಡೆಯುವುದನ್ನು ಪ್ರದಕ್ಷಿಣೆ ಅಂತೀವಿ. ಅದ್ರ ಹಿಂದೆ ಒಂದು ಆಳವಾದ ಅರ್ಥ ಇದೆ. ಶಾಸ್ತ್ರಗಳ ಪ್ರಕಾರ ನಾವು ದೇವರ ಸುತ್ತ ತಿರುಗುವಾಗ ಕೇಂದ್ರ ದೇವರಾಗಿದ್ದಾರೆ ಅನ್ನೋ ಸಂದೇಶ. ದೇವರನ್ನ ಕೇಂದ್ರವಾಗಿಟ್ಕೊಂಡು ಸುತ್ತೋದು ಅಂದರೆ ನಮ್ಮ ಜೀವನವು ದೇವರ ಆಶೀರ್ವಾದದ ಮೇಲೆ ಸಾಗಬೇಕು ಅನ್ನೋ ಸಂಕೇತ. ಇದನ್ನು ಮಾಡೋರಿಗೆ ಮನಸ್ಸಿನಲ್ಲಿ ಶಾಂತಿ, ಭಕ್ತಿ, ಒಳ್ಳೆಯ ಚಿಂತನೆಗಳು ಅನುಭವಿಸ್ತಾರೆ. ಪ್ರದಕ್ಷಿಣೆ ಸಂಖ್ಯೆಗಳು, ಅವುಗಳ ಫಲಗಳ ಬಗ್ಗೆ ಬರೋಣ. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಎಷ್ಟು ಬಾರಿ ಮಾಡಬೇಕು? ಪ್ರತಿ ಸಂಖ್ಯೆಗೂ ಒಂದು ವಿಶೇಷ ಫಲ ಇದೆ. 5 ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಕೆಲಸದಲ್ಲಿ ಜಯ ಅಥವಾ ಯಶಸ್ಸು ಪಡೆಯಬೇಕಂತ ಬಯಸ್ತಿದ್ರೆ ಖಂಡಿತ ಇದೊಂದು ಉತ್ತಮವಾದ ಪ್ರದಕ್ಷಿಣೆ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಯಶಸ್ಸು, ಕೆಲಸದಲ್ಲಿ ಪ್ರಗತಿ, ಹೊಸ ವ್ಯವಹಾರನ ಆರಂಭ ಮಾಡ್ತಾ ಇದ್ದೀನಿ ಅಂತ ಅಂದರೆ ಈ ರೀತಿಯ ಕಾರ್ಯಗಳಲ್ಲಿ ಜಯ ಬೇಕಂತ ಪ್ರಾರ್ಥಿಸೋರು 5 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. 7 ಬಾರಿ ಪ್ರದಕ್ಷಿಣೆ, ಕೆಲವೊಮ್ಮೆ ಶತ್ರು, ವಿರೋಧಿ ಎದುರಾಗ್ತಾರೆ, ಆಗ 7 ಬಾರಿ ಪ್ರದಕ್ಷಿಣೆ ಮಾಡೋದು ಉತ್ತಮ ಅಂತ ಹೇಳಲಾಗುತ್ತೆ. ಇದು ವಿರೋಧಿಗಳಿಂದ ರಕ್ಷಣೆ, ಕಷ್ಟಗಳಿಂದ ಮುಕ್ತಿ, ಮನಸ್ಸಿಗೆ ಧೈರ್ಯ, ಸ್ಥೈರ್ಯ ಕೊಡುತ್ತೆ ಅಂತ ನಂಬಲಾಗುತ್ತೆ. 9 ಬಾರಿ ಪ್ರದಕ್ಷಿಣೆ, ಜನರಿಗೆ ಸಂತಾನ ಭಾಗ್ಯಕ್ಕಾಗಿ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ. 9 ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಪುತ್ರ ಪ್ರಾಪ್ತಿ, ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. 11 ಬಾರಿ ಪ್ರದಕ್ಷಿಣೆ, ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಆರೋಗ್ಯ, ದೀರ್ಘಾಯುಷ್ಯ. ದೇವಸ್ಥಾನದಲ್ಲಿ 11 ಬಾರಿ ಪ್ರದಕ್ಷಿಣೆ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತೆ, ಆರೋಗ್ಯದ ಸುಧಾರಣೆ ಆಗುತ್ತೆ, ರೋಗ ರುಜಿನಗಳು ಹೋಗುತ್ತೆ, ದೈಹಿಕ ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬಿಕೆ. 13 ಬಾರಿ ಪ್ರದಕ್ಷಿಣೆ, ನಾವು ದೇವರಿಗೆ ಹಲವಾರು ಪ್ರಾರ್ಥನೆಗಳು ಮಾಡ್ತೀವಿ, ಆದರೆ ಕೆಲವೊಮ್ಮೆ ಅವು ತಡವಾಗಿ ಫಲ ಕೊಡುತ್ತಲ್ವಾ. ಹಾಗಾಗಿ 13 ಬಾರಿ ಪ್ರದಕ್ಷಿಣೆ ಮಾಡಿದರೆ ನಮ್ಮ ಪ್ರಾರ್ಥನೆಗಳು ಬೇಗ ಸಿದ್ಧಿಯಾಗ್ತವೆ. ಹೃದಯದಿಂದ ಮಾಡಿದ ಪ್ರಾರ್ಥನೆಗಳಿಗೆ ದೇವರು ಬೇಗ ಪ್ರತಿಕ್ರಿಯಿಸ್ತಾರೆ ಅನ್ನೋ ನಂಬಿಕೆ. 15 ಬಾರಿ ಪ್ರದಕ್ಷಿಣೆ 15 ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಧನ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಉದ್ಯೋಗದಲ್ಲಿ ಆದಾಯ ಆಗ್ಬೋದು, ಅಥವಾ ಈಗ ಮಾಡ್ತಿರೋ ಕೆಲಸಗಳು ಇನ್ನೂ ಹೆಚ್ಚುವರಿಯಾಗಿ ಹೆಚ್ಚಾಗ್ಬೋದು. ವ್ಯವಹಾರದಲ್ಲಿ ಲಾಭ, ಹಣಕಾಸಿನ ಸ್ಥಿರತೆ ಇವುಗಳಲ್ಲಿ ಪಡೆಯೋಕ್ಕೆ ಕೆಲವರು 15 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. 17 ಬಾರಿ ಪ್ರದಕ್ಷಿಣೆ ಧನ ವೃದ್ಧಿ ಆಗ್ತದೆ ಅಂತಲೂ ನಂಬಿಕೆ ಇದೆ. ಆದರೆ ಈಗಾಗಲೇ ಇರುವ ಸಂಪತ್ತು ಹೆಚ್ಚಾಗುವುದು, ಜೀವನದಲ್ಲಿ ಆರ್ಥಿಕ ಪ್ರಗತಿ ಸಾಧ್ಯವಾಗುವುದು ಎಲ್ಲವೂ ಇದರಿಂದಲೇ ಅಂತ ಹಿರಿಯರು ಹೇಳ್ತಾರೆ. 19 ಬಾರಿ ಪ್ರದಕ್ಷಿಣೆ, ಇದು ಬಹಳ ವಿಶೇಷವಾದದ್ದು. ಇದು ರೋಗ ರುಜಿನ ಎಲ್ಲವೂ ನಿವಾರಣೆಯಾಗುತ್ತೆ. ಆರೋಗ್ಯ ಸಮಸ್ಯೆ ಇರುವವರು ಭಕ್ತಿಯಿಂದ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿ ದೇವರನ್ನು ಪ್ರಾರ್ಥಿಸ್ತಾರೆ. ಹಲವರು ಹೇಳುವಂತೆ ಇದರಿಂದ ಮನಸ್ಸಿಗೆ ಶಾಂತಿ, ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತೆ. ಪ್ರದಕ್ಷಿಣೆ ಮಾಡುವುದು ಸಮಯ ಬಹಳ ಮುಖ್ಯ. ಯಾವ ದಿನ, ಯಾವ ಸಮಯ ಪ್ರದಕ್ಷಿಣೆ ಮಾಡಿದರೆ ಯಾವ ಫಲ ಸಿಗುತ್ತೆ? ಬೆಳಗಿನ ಜಾವ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿದರೆ ರೋಗ ನಿವಾರಣೆ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರುತ್ತೆ. ಆ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ದೇವರಿಗೆ ಬೇಗ ತಲುಪುತ್ತೆ. ಮಧ್ಯಾಹ್ನ ಮಾಡಿದ ಪ್ರದಕ್ಷಿಣೆ ಇಷ್ಟಾರ್ಥ ಶುದ್ಧಿ ಕೊಡುತ್ತೆ ಅಂತ ಹೇಳಲಾಗುತ್ತೆ. ನಾವು ಮನಸ್ಸಿನಲ್ಲಿ ಬಯಸಿದಂತಹ ಕೆಲಸಗಳು ಪೂರ್ಣವಾಗಲು ಸಹಾಯ ಮಾಡುತ್ತೆ. ಸಂಜೆ ದೇವಸ್ಥಾನಕ್ಕೆ ಹೋಗುವಂಥವರು ಸಂಖ್ಯೆ ಹೆಚ್ಚು ಕಾರಣವೂ ಇದೆ. ಸಂಜೆ ಮಾಡಿದ ಪ್ರದಕ್ಷಿಣೆಯಿಂದ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತವೆ. ಆದರೆ ನಾವು ಮಾಡಿದ ತಪ್ಪುಗಳಿಗಾಗಿ ದೇವರ ಮುಂದೆ ಕ್ಷಮೆ ಕೇಳುವ ಸಮಯ ಕೂಡ ಇದಾಗಿರುತ್ತೆ. ರಾತ್ರಿ, ಇದು ಕೇಳಿದರೆ ಹಲವರಿಗೆ ಆಶ್ಚರ್ಯ ಆಗಬಹುದು. ರಾತ್ರಿ ಮಾಡಿದ ಪ್ರದಕ್ಷಿಣೆ ಮೋಕ್ಷ ಪ್ರಾಪ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಆತ್ಮೀಯ ಶಾಂತಿ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತೆ. ಪ್ರದಕ್ಷಿಣೆ ಮಾಡುವಾಗ ಪಾಲಿಸಬೇಕಾದಂತಹ ಕೆಲವು ನಿಯಮಗಳು. ಪ್ರದಕ್ಷಿಣೆ ಮಾಡುವಾಗ ಕೆಲವು ಸರಳ ನಿಯಮಗಳನ್ನು ಪಾಲಿಸಿದ್ರೆ ಇನ್ನೂ ಉತ್ತಮ ಫಲ ಸಿಗುತ್ತೆ. ದೇವರ ಸುತ್ತ ಯಾವಾಗಲೂ ಬಲಗಡೆ ದಿಕ್ಕಿನಲ್ಲೇ ನಡಿಬೇಕು. ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಇರಬೇಕು. ಓಡದೆ ನಿಧಾನವಾಗಿ ನಡಿಬೇಕು. ದೇವರ ಹೆಸರು ಜಪ ಮಾಡುತ್ತಾ ಪ್ರದಕ್ಷಿಣೆ ಮಾಡಬೇಕು. ಒಂದು ಸಣ್ಣ ಮಹತ್ವದ ಸತ್ಯ. ಇವೆಲ್ಲ ನಿಜವಾಗಿಯೂ ಕೆಲಸ ಮಾಡ್ತಾವಾ? ಇದಕ್ಕೆ ಸರಳ ಉತ್ತರ ಭಕ್ತಿ ಇದ್ರೆ ಫಲವೂ ಇರುತ್ತೆ. ಪ್ರದಕ್ಷಿಣೆ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ತಕ್ಷಣ ನಡೆಯುತ್ತವೆ ಅಂತ ಹೇಳೋಕೆ ಸಾಧ್ಯ ಇಲ್ಲ, ಆದರೆ ವಿಷಯ ಖಚಿತ. ಇದು ಮನಸ್ಸಿನ ಶಾಂತಿ, ಆತ್ಮೀಯ ಶಕ್ತಿ ಹೆಚ್ಚಿಸುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಜೀವನದ ಸಮಸ್ಯೆಗಳು ಪರಿಹಾರ ಕಂಡುಕೊಳ್ಳುತ್ತೆ. ಇಷ್ಟು ದಿನ ನೀವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿದ್ರೆ ಎಷ್ಟು ಬಾರಿ ಮಾಡ್ತಿದ್ರಿ? ಬಹುಶಃ ಇಷ್ಟು ಸಂಖ್ಯೆಗಳ ಮಹತ್ವವನ್ನು ತಿಳ್ಕೊಂಡ ನಂತರ ನೀವು ಮುಂದಿನ ಬಾರಿ ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಮಾಡುವ ವಿಧಾನ ಬದಲಾಗಬಹುದು. ಯಾಕಂದರೆ ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸೋದು ದೊಡ್ಡ ಘಟನೆಗಳಲ್ಲ, ಇಂತಹ ಸಣ್ಣ ಆಧ್ಯಾತ್ಮಿಕ ಆಚರಣೆಗಳೇ ಆಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.